हरि ओं प्रियविद्यार्थिनः शुभोदय सर्वेभ्यो संस्कृतकक्षां हार्दं स्वागतं। प्रियबालाः, पूर्वस्मिन् पाठे वयं पठितवन्तः यत् भोजराजः सभां प्रति आगत्य कविजनान् उद्दिश्य गुलु गुग्गुलु गुग्गुलु इति समस्यां दत्वा यः एतानि पदानि उपयुज्य श्लोकं रचयित्वा श्वः वाचयिष्यति तस्मै पारितोषकं दास्यते इति अवदत्। अनन्तरं कवयः किं कृतवन्तः इति पश्यामः। पश्यन्तु, सर्वे कवयः अनन्तरदिने राजसभां समागत्य चिन्ताकुलाः अधोमुखाः च अतिष्ठन्। ರಾಜ ಒಂದು ಸಮಸ್ಯೆಯನ್ನು ಕೊಡ್ತಾನೆ, ಗುಲು ಗುಗ್ಗುಲು ಗುಗ್ಗುಲು. ಈ ಒಂದು ಸಾಲನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಉಳಿದ 3 ಸಾಲುಗಳನ್ನು ನೀವು ಬರಿಬೇಕು ಅಂತ ಹೇಳಿ ತಿಳಿಸ್ತಾನೆ. ಸರ್ವೇ ಕವಯ ಅನಂತರ ದಿನೇ, ಎಲ್ಲರೂ ಮನೆಗೆ ಹೋಗ್ತಾರೆ, ಯೋಚನೆ ಮಾಡ್ತಾರೆ, ಕವಿತೆಯನ್ನು ಬರೆಯಲು ಪ್ರಯತ್ನವನ್ನು ಪಡ್ತಾರೆ, ಆದರೆ ಯಶಸ್ಸನ್ನು ಪಡೆಯುವುದಿಲ್ಲ. ಸರ್ವೇ ಕವಯ, ಸರ್ವಃ ಸರ್ವೌ ಸರ್ವೇ, ಸರ್ವೇ ಎಲ್ಲರೂ. ಸರ್ವೇ ಅಂತ ಹೇಳಿದರೆ ಎಲ್ಲರೂ. ಯಾರು? ಕವಯ, ಕವಿಹಿ ಕವಿ ಕವಯ, ಸರ್ವೇ ಕವಯ. ಅನಂತರ ದಿನೇ, ಮರುದಿನ, ಮರುದಿವಸ, ನಂತರದ ದಿನ. ಅನಂತರ ದಿನೇ ರಾಜಸಭಾಂ ಸಮಾಗತ್ಯ, ಆಸ್ಥಾನಕ್ಕೆ ಬರಬೇಕಲ್ವಾ, ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಸಭೆಗೆ ಬರ್ತಾರೆ. ರಾಜಸಭಾಂ ಆಗತ್ಯ ಸಮಾಗತ್ಯ, ಸರ್ವೇ ರಾಜಸಭಾಂ ಪ್ರತಿ ಆಗಚ್ಚಂತಿ. ಆಗತ್ಯ ಚಿಂತಾಕುಲಾಹ ಅಧೋಮುಖಾಹ ಚ ಅತಿಷ್ಠನ್. ಸಮಾಗತ್ಯ, ಆಗತ್ಯ ಸಮಾಗತ್ಯ ಒಂದೇ ಅರ್ಥ, ಬಂದು, ಲೆಪು ಪ್ರತ್ಯಯ ಕೃದಂತ ರೂಪ. ಸಮಾಗಚ್ಚತಿ ಬರುತ್ತಾನೆ, ಸಮಾಗತ್ಯ ಬಂದು. ಚಿಂತಾಕುಲಾಹ, ಚಿಂತಾಕುಲಾಹ ಚಿಂತಾಮಗ್ನಾಹ ಅತಿಷ್ಠನ್. ಅಧೋಮುಖಾಹ ಚ ಅತಿಷ್ಠನ್, ಚಿಂತೆಗೆ ಒಳಗಾಗ್ತಾರೆ. ಚಿಂತಾ ಆಕುಲಾಹ ಚಿಂತಾಕುಲಾಹ, ಚಿಂತೆಗೆ ಒಳಪಡುವಂಥದ್ದು, ಚಿಂತೆಗೊಳಗಾಗಿ. ಅಧೋಮುಖಾಹ ಚ ಅತಿಷ್ಠನ್ ಅಲ್ವ, ತಪ್ಪು ಮಾಡಿದವರು ಹೇಗೆ ಮುಖ ನೋಡಲಿಕ್ಕೆ ಆಗೋದಿಲ್ವೋ ಹಾಗೆ ತಲೆ ಕೆಳಗೆ ಹಾಕಿ ನಿಂತುಕೊಳ್ಳುತ್ತಾರೋ ಹಾಗೆ ಒಂದು ರೀತಿಯ ಅವಮಾನದಿಂದ ಶೇಮಾಗಿ. ಅಧೋಮುಖಾಹ, ಅಧಃ ಮುಖ, ಅಧಃ ಅಂತ ಹೇಳಿದರೆ ಕೆಳಗೆ, ಮುಖಾಹ ಅಂತ ಹೇಳಿದರೆ ವದನ, ಕೆಳಮುಖಕ್ಕೆ, ಕೆಳ ಮುಖವನ್ನು ಕೆಳಗೆ ಮಾಡಿ ಕೆಳಗೆ ನೋಡ್ತಾ ಅತಿಷ್ಠಂ ನಿಂತರು. ಮುಖವನ್ನು ಕೆಳಗೆ ಹಾಕಿ ರಾಜನ ಮುಂದೆ ಆಸ್ಥಾನದಲ್ಲಿ ಅತಿಷ್ಠನ್, ತಿಷ್ಠತಿ ನಿಲ್ಲುತ್ತಾನೆ, ಅತಿಷ್ಠತ್ ಅತಿಷ್ಠತಾಂ ಅತಿಷ್ಠನ್, ಲಂಗ್ ಲಕಾರ, ಅತಿಷ್ಠನ್ ನಿಂತರು ಅಂತ ಹೇಳಿ ಮುಖವನ್ನು ಕೆಳಗೆ ಹಾಕಿ ನಿಲ್ತಾನೆ. ತದಾ ಕಾಳಿದಾಸಃ ಉತ್ಥಾಯ ಶ್ಲೋಕಂ ಏವಂ ಅಪಠತ್. ತೇಷು ಕವಿಷು ಮಧ್ಯೆ ಕಾಳಿದಾಸಃ ಅಪಿ ಆಸ್ಥಾನೆ ಆಸೀತ್. ತದಾ ಕಾಳಿದಾಸಃ ಉತ್ಥಾಯ, ಯಾರೂ ಶ್ಲೋಕವನ್ನು ಹೇಳದೆ ಇರುವುದನ್ನು ಕಂಡು ಕಾಳಿದಾಸಃ ಉತ್ಥಾಯ ಎದ್ದು ನಿಂತು, ಉತ್ತಿಷ್ಠತೆ ನಿಲ್ಲುತ್ತಾನೆ, ಉತ್ಥಾಯ ಎದ್ದು ನಿಂತು, ಸಭಾಯಾಂ ಉತ್ಥಾಯ ಶ್ಲೋಕಂ ಏವಂ ಅಪಠತ್. ಕಾಳಿದಾಸ ಅತ್ಯಂತ ಚತುರ, ಬುದ್ಧಿವಂತ, ಅವನಿಗೆ ಶ್ಲೋಕ ಏನು ಅಂತ ಹೇಳಿ ಗೊತ್ತಾಯಿತು. ಅಂದಾಜು ಮಾಡಿಕೊಂಡು ಶ್ಲೋಕಂ ಏವಂ ಅಪಠತ್, ಶ್ಲೋಕವನ್ನು ಬರೆದು ಹಿಡ್ಕೊಂಡು ಬಂದಿದ್ದ, ಅದನ್ನು ಏವಂ ಅಪಠತ್ ಲಂಗ್ಲಕಾರ ಓದಿದನು. ಪಠತಿ ಓದುತ್ತಾನೆ, ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಅಪಠತ್ ಲಂಗ್ಲಕಾರ ಭೂತಕಾಲ, ಓದಿದನು. ಏನು ಶ್ಲೋಕ? ಜಂಬೂ ಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ ಕವಿ ಕಂಪಿತ ಶಾಖಾಭ್ಯ ಗುಲು ಗುಗ್ಗುಲು ಗುಗ್ಗುಲು ಇತಿ. ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ. ನೋಡಿ ಅರ್ಥ ನೋಡಿ. ವಿಮಲೇ ಜಲೆ, ಜಲಂ ಜಲಂ ತೋಯಂ ನೀರಂ, ಜಲೆ ಸಪ್ತಮಿ ವಿಭಕ್ತಿ ನೀರಿನಲ್ಲಿ. ವಿಮಲೇ ಜಲೆ ಎಂತಹ ನೀರಿನಲ್ಲಿ? ವಿಮಲೇ ಜಲೆ, ವಿಮಲಂ ಮಲಂ ಕಶ್ಮಲಂ, ವಿಮಲಂ ಪರಿಶುದ್ಧಂ ಪರಿಶುದ್ಧ ಜಲೆ, ಪವಿತ್ರೇ ಜಲೆ ಶುದ್ಧವಾದಂತಹ ನೀರಿನಲ್ಲಿ. ಜಂಬೂಫಲಾನಿ ಪಕ್ವಾನಿ ಪತಂತಿ, ಪಕ್ವಾನಿ ಜಂಬೂಫಲಾನಿ ಪತಂತಿ. ಪಕ್ವಾನಿ, ಪಕ್ವಂ ಪಕ್ವೇ ಪಕ್ವಾನಿ, ಪಕ್ವವಾದಂತಹ ಹಣ್ಣಾದಂತಹ ಏನು? ಜಂಬೂಫಲಾನಿ,
ನೇರಳೆ ಹಣ್ಣುಗಳು, ಫಲಂ ಫಲೇ ಫಲಾನಿ ನಪುಂಸಕಲಿಂಗ, ಪತಂತಿ ಶುದ್ಧವಾದ ನೀರಿನಲ್ಲಿ ಹಣ್ಣಾದಂತಹ ನೇರಳೆ ಹಣ್ಣುಗಳು ಪತಂತಿ ಬೀಳುತ್ತವೆ. ಪತತಿ ಪತತಃ ಪತಂತಿ. ಹೇಗೆ ಬೀಳ್ತದೆ? ಕಾರಣ ಏನು ಬೀಳಲಿಕ್ಕೆ? ಕವಿ ಕಂಪಿತ ಶಾಖಾಭ್ಯ, ಕವಿಕಂಪಿತ ಶಾಖಾಭ್ಯ, ಕ್ಷಮ್ಯತಾಂ ಕಪಿ ಕಂಪಿತ ಶಾಖಾಭ್ಯ. ಅಲ್ಲಿ ಪಠ್ಯಪುಸ್ತಕದಲ್ಲಿ ತಪ್ಪಿದೆ ನೋಡಿ, ಕವಿಕಂಪಿತ ಶಾಖಾಭ್ಯ ಅಲ್ಲ, ಕಪಿ ಕಂಪಿತ ಶಾಖಾಭ್ಯ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೋಡಿ, ಕಪಿಕಂಪಿತ ಶಾಖಾಭ್ಯ. ಕಪಿಗಳು ಶಾಖಾಭ್ಯ ಮರಗಳಿಂದ ಮರಕ್ಕೆ, ಗೆಲ್ಲಿನಿಂದ ಗೆಲ್ಲಿಗೆ, ಬ್ರ್ಯಾಂಚಸ್ ಅಲ್ವಾ, ಶಾಖೆಯಿಂದ ಶಾಖೆಗೆ ಹಾರುವಾಗ ಕಂಪಿತ ಕಂಪನ ಅಲ್ವಾ, ಗೆಲ್ಲುಗಳು ಅಲುಗಾಡ್ತವೆ. ಕಂಪಿತ ಕಂಪಿಸಲ್ಪಟ್ಟ, ಅಲುಗಾಡಲ್ಪಟ್ಟ. ಯಾವುದರಿಂದ? ಶಾಖಾಭ್ಯ, ಪಂಚಮಿ ವಿಭಕ್ತಿ ಸ್ತ್ರೀಲಿಂಗ. ಶಾಖಾಯಾ ಶಾಖಾಭ್ಯಾಂ ಶಾಖಾಭ್ಯ, ಗೆಲ್ಲುಗಳಿಂದ ಜಂಬೂಫಲಾನಿ ಪಕ್ವಾನಿ ಪತಂತಿ. ಯಾವಾಗ ಕಪಿಗಳು ಮಂಗಗಳು ಶಾಖಾಭ್ಯ ಶಾಖಾಂತರಂ ಪ್ರತಿ ಲಂಘನಂ ಕುರ್ವಂತಿ ತದಾ ಶಾಖಾಃ ಕಂಪಂತಿ, ಅಲುಗಾಡ್ತವೆ ಅಲ್ವಾ. ಒಂದರಿಂದ ಗೆಲ್ಲಿಗೆ ಹಾರುವಾಗ ಗೆಲ್ಲುಗಳು ಅಲುಗಾಡುವಾಗ ಪಕ್ವಾನಿ ಫಲಾನಿ ಜಂಬೂಫಲಾನಿ, ಹಣ್ಣಾದಂತಹ ಜಂಬೂಫಲಗಳು ಪತಂತಿ ಕುತ್ರ? ವಿಮಲೇ ಜಲೆ, ಶುದ್ಧವಾದ ನೀರಿನಲ್ಲಿ ಬೀಳ್ತದೆ. ಯದಾ ಜಂಬೂಫಲಾನಿ ವಿಮಲೇ ಜಲೆ ಪತಂತಿ ತದಾ ಕಿಂ ಭವತಿ? ತದಾ ಶಬ್ದ ಏವಂ ಶ್ರೂಯತೆ ಗುಲು ಗುಗ್ಗುಲು ಗುಗ್ಗುಲು. ನೀರಿಗೆ ನೇರಳೆ ಹಣ್ಣುಗಳು ಬಿದ್ದಾಗ ಗುಲು ಗುಗ್ಗುಲು ಗುಗ್ಗುಲು ಅಂತ ಹೇಳಿ ಶಬ್ದ ಕೇಳ್ತದೆ ಅಂತ ಹೇಳಿ ಒಂದು ಶ್ಲೋಕವನ್ನು ರಚನೆ ಮಾಡ್ತಾನೆ. ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ ಕಪಿಕಂಪಿತ ಶಾಖಾಭ್ಯ ಗುಲು ಗುಗ್ಗುಲು ಗುಗ್ಗುಲು. ಇದಂ ಶ್ರುತ್ವಾ ಏತತ್ ಶ್ಲೋಕಂ ಪಠತಿ ಅಪಠತ್. ಏತತ್ ಶ್ಲೋಕಂ ಕಾಳಿದಾಸಃ ಪಠಿತವಾನ್. ಇದಂ ಶ್ರುತ್ವಾ ಇದಂ ಏತತ್ ಶ್ಲೋಕಂ ಶ್ರುತ್ವಾ ಸರ್ವೇ ಕವಯಃ ಸಂತುಷ್ಟಾಃ ಅಭವನ್. ಈ ಶ್ಲೋಕವನ್ನು ಕೇಳಿ, ಓ ಗುಲು ಗುಗ್ಗುಲು ಗುಗ್ಗುಲು ಈ ಪದವನ್ನು ಇಟ್ಟುಕೊಂಡು ಹೀಗೂ ಶ್ಲೋಕವನ್ನು ರಚನೆ ಮಾಡಬಹುದು ಅಂತ ಹೇಳಿ ಸರ್ವೇ ಕವಯಃ, ಅಲ್ಲಿದ್ದಂಥ ಎಲ್ಲ ಕವಿಗಳು ಪಂಡಿತಾಃ ಸಂತುಷ್ಟಾಃ ಅಭವನ್, ನಮ್ಮೆಲ್ಲರ ಮರ್ಯಾದೆಯನ್ನು ಗೌರವವನ್ನು ಈ ಕಾಳಿದಾಸ ಉಳಿಸಿಕೊಂಡ ಅಂತ ಹೇಳಿ ಸಂತುಷ್ಟಾಃ ಅಭವನ್. ಸಂತುಷ್ಟಃ ಸಂತುಷ್ಟೌ ಸಂತುಷ್ಟಾಃ ಸಂತೋಷ, ಅಭವನ್ ಅಭವತ್ ಅಭವತಾಂ ಅಭವನ್ ಲಂಗ್ಲಕಾರ, ಸಂತೋಷವನ್ನು ಹೊಂದಿದರು, ಸಂತೋಷಪಟ್ಟರು ಅಂತ ಅರ್ಥ. ಅಭವತ್ ಅಭವತಾಂ ಅಭವನ್ ಉಂಟಾಯಿತು, ಸಂತುಷ್ಟರಾದರು. ಭೋಜಃ ಅಪಿ ಸಂತುಷ್ಟಃ ಸನ್ ಕಾಳಿದಾಸಾಯ ಪಾರಿತೋಷಿಕಂ ಅಯಚ್ಚತ್. ಭೋಜಃ ಅಪಿ, ಈ ಸಮಸ್ಯೆ ಕೊಟ್ಟಂತಹ ರಾಜ ಭೋಜಃ ಅಪಿ ಸಂತುಷ್ಟಃ ಸನ್, ಕಾಳಿದಾಸಸ್ಯ ಶ್ಲೋಕಂ ಶ್ರುತ್ವಾ ಸಂತುಷ್ಟಃ ಸನ್, ಆನಂದಿತನಾಗಿ ಸಂತೋಷಗೊಂಡವನಾಗಿ ಕಾಳಿದಾಸಾಯ ಪಾರಿತೋಷಿಕಂ ಅಯಚ್ಚತ್, ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ದಲ್ವ, ಹೇಳಿದ ಪ್ರಕಾರ ಕಾಳಿದಾಸಾಯ, ಕವಿ ಕಾಳಿದಾಸಾಯ ಪಾರಿತೋಷಿಕಂ ಬಹುಮಾನಂ ಅಯಚ್ಚತ್ ಕೊಟ್ಟನು. ಯಚ್ಚತಿ ಕೊಡುತ್ತಾನೆ, ಅಯಚ್ಚತ್ ಕೊಟ್ಟನು. ಯಚ್ಚತಿ ಯಚ್ಚತಃ ಯಚ್ಚಂತಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಯಚ್ಚತ್ ಅಯಚ್ಚತಾಂ ಅಯಚ್ಚನ್ ಅಂತ ಹೇಳಿ. ಏವಂ ಅನ್ಯಸ್ಮಿನ್ ದಿನೇ, ಮತ್ತೊಂದು ಘಟನೆ. ಅನ್ಯಸ್ಮಿನ್ ದಿನೇ ಭೋಜರಾಜಃ ಸ್ವಸ್ಯ ಆಸ್ಥಾನೆ ಕವೀನ್ ಆಹೂಯ ಅವದತ್. ಕಾಖ ಗಾಘ ಇತ್ಯೇತಾನ್ ವರ್ಣಾನ್ ಆಶ್ರಿತ್ಯ ಶ್ಲೋಕಂ ರಚಯಂತು ಇತಿ. ಮತ್ತೊಂದು ಕಾಳಿದಾಸನ ಚತುರತೆಯನ್ನು ನಮಗೆ ತಿಳಿಸಿಕೊಡುವಂತಹ ಒಂದು ಘಟನೆ. ಅನ್ಯಸ್ಮಿನ್ ದಿನೇ, ಮತ್ತೊಂದು ದಿವಸ, ಅಪರಂ ದಿನೇ ಮತ್ತೊಂದು, ಅನ್ಯಸ್ಮಿನ್ ಸಪ್ತಮಿ ಭಕ್ತಿಯಲ್ಲಿ ಉಂಟು, ಬೇರೊಂದು ದಿನದಲ್ಲಿ, ದಿನದಂದು ಅಂತ ಅರ್ಥ. ಅನ್ಯಸ್ಮಿನ್ ದಿನೇ ಭೋಜರಾಜ ಸ್ವಸ್ಯ ಆಸ್ಥಾನೆ ಕಿಂ ಕರೋತಿ? ಕವೀನ್ ಆಹೂಯ, ಸರ್ವಾನ್ ಕವೀನ್ ಆಹೂಯ, ತನ್ನ ಆಸ್ಥಾನಕ್ಕೆ ಎಲ್ಲ ಕವಿಗಳನ್ನು ಕರೆದು. ಕವೀನ್ ದ್ವಿತೀಯ ವಿಭಕ್ತಿ ಏಕವಚನ, ಇಕಾರ ಅಂತ ಪುಲ್ಲಿಂಗ, ಕವಿ ಕವಿ ಕವಯಃ, ಕವಿಂ ಕವಿ ಕವೀನ್ ದ್ವಿತೀಯ ವಿಭಕ್ತಿ, ಕವಿಂ ಕವಿ ಕವೀನ್ ಕವಿಗಳನ್ನು ದ್ವಿತೀಯ ವಿಭಕ್ತಿ, ಆಹೂಯ ಕರೆದು, ಆಹ್ವಯತಿ ಕರೆಯುತ್ತಾನೆ, ಆಹೂಯ ಕರೆದು ಅಂತ ಅರ್ಥ. ಎಲ್ಲ ಕವಿಗಳನ್ನು ಕರೆದು ಅವದತ್
ಏವಂ ಉಕ್ತವಾನ್ ಅವದತ್ ಹೇಳಿದನು. ಲಂಗ್ಲಕಾರ ವದತಿ ಲಟ್ಲಕಾರ ಅವದತ್ ಲಂಗ್ಲಕಾರ ಪಾಸ್ಟ್ ಟೆನ್ಸ್ ಹೇಳಿದನು. ಏನು ಹೇಳ್ತಾನೆ? ಕ ಖ ಗ ಘ ಇತಿ ಏತಾನ್ ವರ್ಣಾನ್ ಆಶ್ರಿತ್ಯ ಕೇವಲ 4 ಅಕ್ಷರಗಳನ್ನು ಕೊಡ್ತಾನೆ ಕವಿಗಳಿಗೆ. ಕ ಖ ಗ ಘ ಇತಿ ಎಂಬುದಾಗಿ ಏತಾನ್ ವರ್ಣಾನ್ ಈ 4 ಅಕ್ಷರಗಳನ್ನು ಏತಂ ಏತೌ ಏತಾನ್ ವರ್ಣಂ ವರ್ಣೌ ವರ್ಣಾನ್ ವರ್ಣಗಳನ್ನು ವರ್ಣಃ ನಾಮ ಅಕ್ಷರಂ ಈ 4 ಅಕ್ಷರಗಳನ್ನು ಕೊಟ್ಟು ಆಶ್ರಿತ್ಯ ವರ್ಣಾನ್ ಆಶ್ರಿತ್ಯ ಈ ವರ್ಣಗಳನ್ನು ಆಶ್ರಯಿಸಿ ಅಂದರೆ ಉಪಯುಜ್ಯ ಈ ವರ್ಣಗಳನ್ನು ಉಪಯೋಗ ಮಾಡಿ ಇವನ್ನೇ ಆಶ್ರಯಿಸಿ ಶ್ಲೋಕಂ ರಚಯಂತು ಇತಿ ವದತಿ. ಶ್ಲೋಕಂ ಒಂದು ಶ್ಲೋಕವನ್ನು ನೀವು ರಚನೆ ಮಾಡಬೇಕು. ಶ್ಲೋಕಂ ರಚಯಂತು ಇತಿ ವದತಿ. ರಚಯತು ರಚಯತಾಂ ರಚಯಂತು ಅತ್ರ ಲೋಟ್ ಲಕಾರ ಇಲ್ಲಿ ಲೋಟ್ ಲಕಾರದ ಪದ ಇದೆ ಇಲ್ಲಿ ಪ್ರಯೋಗ. ರಚಯತಿ ಲಟ್ಲಕಾರ ರಚಯತಿ ರಚಯಂತು ಲೋಟ್ಲಕಾರ ಪ್ರಥಮ ಪುರುಷ ಬಹುವಚನ. ರಚಯತು ರಚಯತಾಂ ರಚಯಂತು ರಚಿಸಿರಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಸರ್ವೇ ಕವಯಃ ಸಮಸ್ಯಾಂ ಇಮಾಂ ಪೂರಯಿತುಂ ಪ್ರಯತ್ನಂ ಅಕುರ್ವನ್. ಸರ್ವೇ ಕವಯಃ ಪಂಡಿತಾಃ ಇಮಾಂ ಸಮಸ್ಯಾಂ ಪೂರಯಿತುಂ ಏತಾಂ ಸಮಸ್ಯಾಂ ಇಮಾಂ ಅಂತ ಹೇಳಿದರೆ ಇದನ್ನು ಸ್ತ್ರೀಲಿಂಗ ಇಯಂ ಇಮೆ ಇಮಾಹ ಇಮಾಂ ಸ್ತ್ರೀಲಿಂಗ ಅಥವಾ ಏತಾಂ ಸಮಸ್ಯಾಂ ಈ ಸಮಸ್ಯೆಯನ್ನು ಸಮಸ್ಯೆ ಒಂದು ಲೈನು ಕೊಡ್ತಾ ಇರ್ತಾರೆ 3 ಲೈನನ್ನು ಬರಿಬೇಕು ನಾವು. ಏತಾಂ ಸಮಸ್ಯಾಂ ಪೂರಯಿತುಂ ಪೂರೈಸಲು ಪೂರಯತಿ ಪೂರೈಸುತ್ತಾನೆ ಪೂರಯಿತುಂ ತುಮನ್ನು ಪ್ರತ್ಯಯ ಅಂತ ಹೇಳಿ ಪೂರೈಸಲು ಪ್ರಯತ್ನಂ ಅಕುರ್ವನ್ ಪ್ರಯತ್ನಂ ತೇ ಅಕುರ್ವನ್ ಕಿಂತು ತೇ ಸಮಸ್ಯಾಪೂರಣೆ ವಿಫಲಾಃ ಜಾತಾಃ ಕಿಂತು ಸಮಸ್ಯಾಂ ಪೂರಯಿತುಂ ತೇ ಸರ್ವೇ ಕವಯಃ ವಿಫಲಾಃ ಜಾತಾಃ ಎಲ್ಲ ಕವಿಗಳು ಸಮಸ್ಯೆಯನ್ನು ಪೂರೈಸುವಲ್ಲಿ ಒಂದು ಶ್ಲೋಕವನ್ನು ರಚನೆ ಮಾಡುವ ವಿಷಯದಲ್ಲಿ ವಿಫಲಾಃ ಜಾತಾಃ ಸೋತರವರು ವಿಫಲರಾಗ್ತಾರೆ. ಫಲ ಕೊಡುವುದಿಲ್ಲ, ಕವಿತೆ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಎಲ್ಲರೂ ಸೋಲ್ತಾರೆ, ವಿಫಲರಾಗ್ತಾರೆ. ವಿಫಲಾಃ ಜಾತಃ ಜಾತೌ ಜಾತಃ ಉಂಟಾಯಿತು ಉಂಟಾದರು ಅಂತ ಅರ್ಥ ಇಲ್ಲಿ ತಾಂತ ಭೂತಕೃದಂತ ಜಾತಃ ಜಾತೌ ಜಾತಃ ವಿಫಲಾಃ ಜಾತಃ ವಿಫಲರು ಆದರು ಅಂತ ಅಲ್ಲಿ ಅರ್ಥ. ಅನಂತರಂ ಕಿಂ ಏಕದಾ ಕಾಳಿದಾಸಃ ಕಾಳಿಮಂದಿರಂ ಪ್ರತಿ ಗಚ್ಚನ್ ಆಸೀತ್. ಕಾಳಿದಾಸ ಆ ಶ್ಲೋಕವನ್ನು ಬರೀತಾನೆ. ಅದಕ್ಕೂ ಒಂದು ಘಟನೆ ಏನಾಯಿತು? ಏಕದಾ ಕಾಳಿದಾಸಃ ಏಕಸ್ಮಿನ್ ದಿನೇ ಕಾಳಿದಾಸಃ ಕುತ್ರ ಗಚ್ಚತಿ ಕಾಳಿಮಂದಿರಂ ಪ್ರತಿ ಕಾಳ್ಯಾಃ ಮಂದಿರಂ ಪ್ರತಿ ಕಾಳಿಯ ಮಂದಿರವನ್ನು ಕುರಿತು ಮಂದಿರವನ್ನು ಕುರಿತು ಮಂದಿರಂ ಪ್ರತಿ ಅಥವಾ ಶಾಲಾಂ ಪ್ರತಿ ಗೃಹಂ ಪ್ರತಿ ದ್ವಿತೀಯ ವಿಭಕ್ತಿ. ನಾವು ಎಲ್ಲಿ ಹೋಗ್ತೇವೋ ಬರ್ತೇವೆಯೋ ಅದನ್ನು ದ್ವಿತೀಯ ವಿಭಕ್ತಿಯಲ್ಲೇ ನೀವು ಹೇಳಬೇಕು. ಶಾಲಾಂ ಗಚ್ಚಾಮಿ ಗೃಹಂ ಗಚ್ಚಾಮಿ ಮಂದಿರಂ ಗಚ್ಚಾಮಿ ಕಾರ್ಯಾಲಯಂ ಗಚ್ಚಾಮಿ ಆಪಣಂ ಅಂಗಡಿ ಆಪಣಂ ಗಚ್ಚಾಮಿ ನಗರಂ ಗಚ್ಚಾಮಿ ಗ್ರಾಮಂ ಗಚ್ಚಾಮಿ ಈ ರೀತಿ ಕಾಳಿಮಂದಿರಂ ಪ್ರತಿ ಅಂತ ಅರ್ಥ. ಅಥವಾ ಕಾಳಿಮಂದಿರಂ ಗಚ್ಚನ್ ಆಸೀತ್ ಹೋಗುತ್ತಾ ಇದ್ದನು. ಗಚ್ಚನ್ ಇಲ್ಲಿ ಶತ್ರು ಪ್ರತ್ಯಯ ಕೃದಂತ ರೂಪ. ಗಚ್ಚನ್ ಗಚ್ಚಂತೌ ಗಚ್ಚಂತಹ ಗಚ್ಚನ್ ಹೇಳಿದರೆ ಅಲ್ಲೇ ಬರ್ಕೊಳ್ಳಿದರೆ ಹೋಗುತ್ತಾ ಗಚ್ಚನ್ ಆಸೀತ್ ಹೋಗುತ್ತಿದ್ದ ಆಸೀತ್ ಆಸ್ತಾಂ ಆಸನ್ ಲಂಗ್ಲಕಾರ. ತದಾ ಸಹ ಕಾಂಚಿತ್ ಬಾಲಿಕಾಂ ಅಪಶ್ಯನ್. ಯದಾ ಕಾಳಿದಾಸಃ ಕಾಳಿಮಂದಿರಂ ಗಚ್ಚನ್ ಆಸೀತ್ ಕಿಲ ತದಾ ತಸ್ಮಿನ್ ಸಮಯೇ ಗಮನ ಸಮಯೇ ಸಹ ಕಃ ಕಾಳಿದಾಸಃ ಕಾಂಚಿತ್ ಏಕಾಂ ಬಾಲಿಕಾಂ ಅಪಶ್ಯತ್. ಕಾಂಚಿತ್ ಕಾಂ ಕಾಂ ಪ್ಲಸ್ ಚಿತ್ ಕಾಂಚಿತ್ ಅಂತ ಆಗ್ತದೆ. ಕಾಂ ಯಾವಳನ್ನು ಯಾರು ಬಾಲಿಕಾಂ ಏಕಾಂ ಬಾಲಿಕಾಂ ಯಾವಳು ಒಂದು ಹೆಸರು ಗೊತ್ತಿಲ್ಲದ ಬಾಲಿಕಾಂ ಬಾಲಾಂ ಒಂದು ಬಾಲಕಿಯನ್ನು ಅಪಶ್ಯತ್ ದೃಷ್ಟವಾನ್ ನೋಡಿದನು. ದೃಶ್ಯಧಾತು ಪಶ್ಯತಿ ಲಟ್ಲಕಾರ ನೋಡುತ್ತಾನೆ, ಅಪಶ್ಯತ್ ಲಂಗ್ಲಕಾರ ಪಾಸ್ಟ್ ಟೆನ್ಸ್ ನೋಡಿದನು. ಅಪಶ್ಯತ್ ಅಪಶ್ಯತಾಂ ಅಪಶ್ಯನ್ ನೋಡಿದನು ಪಾಸ್ಟ್ ಟೆನ್ಸ್. ಸಾ ಬಾಲಿಕಾ ಕಾಳಿದಾಸಂ ದೃಷ್ಟ್ವಾ ಪ್ರಣಾಮಂ ಅಕರೋತ್. ಕಾಳಿದಾಸಃ ಪ್ರಸಿದ್ಧಃ ಕವಿಃ, ಬಾಲಿಕಾ ಅಪಿ ತಂ ಕಾಳಿದಾಸಂ ಜಾನಾತಿ ಸ್ಮ. ಅತಃ ಸಾ ಬಾಲಿಕಾ ಕಾಳಿದಾಸಂ ದೃಷ್ಟ್ವಾ ಮಹಾಕವಿಂ ಕಾಳಿದಾಸಂ ದೃಷ್ಟ್ವಾ ಮಹಾಕವಿಯಾದ ಕಾಳಿದಾಸನನ್ನು ದೃಷ್ಟ್ವಾ ವೀಕ್ಷ್ಯ ನೋಡಿ. ದೃಷ್ಟ್ವಾ ಅಂತ ಹೇಳಿದರೆ ನೋಡಿ. ತ್ವಾಂತ ಪ್ರತ್ಯಯ ಕೃದಂತ ರೂಪ ಪಶ್ಯತಿ ನೋಡುತ್ತಾನೆ, ದೃಷ್ಟ್ವಾ ಅಂತ ಹೇಳಿದರೆ ನೋಡಿ. ಪ್ರಣಾಮಂ ಅಕರೋತ್
ಪ್ರಣಾಮಂ ಕೃತವತಿ, ಪ್ರಣಾಮವನ್ನು ಮಾಡ್ತಾಳೆ. ನಮಸ್ಕರೋತಿ, ಅವಳು ಕಾಳಿದಾಸನಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಪ್ರಣಾಮಂ ನಮಸ್ಕಾರವನ್ನು. ಅಕರೋತ್ ಮಾಡಿದಳು. ಕರೋತಿ ಮಾಡುತ್ತಾಳೆ. ಅಕರೋತ್ ಲಂಗ್ಲಕಾರ ಮಾಡಿದಳು. ಪುಲ್ಲಿಂಗ ಆದರೆ ಮಾಡಿದನು. ಅಕರೋತ್ ಮಾಡಿದಳು. ತದಾ ತಯೋಃ ಮಧ್ಯೆ ಏವಂ ಸಂವಾದಃ ಪ್ರಾವರ್ತತ. ತದಾ ಬಾಲಿಕಾಂ ಪ್ರತಿ ಕಾಳಿದಾಸಃ ಅಪಿ ನತ್ವಾ ಸಂಭಾಷಣಂ ಕರೋತಿ. ಕಿಮಪಿ ಪ್ರಶ್ನಂ ಪೃಚ್ಛತಿ. ತದಾ ತಯೋಃ ಮಧ್ಯೆ ಕಾಳಿದಾಸ ಬಾಲಿಕಯೋಃ ಮಧ್ಯೆ, ಕಾಳಿದಾಸ ಮತ್ತು ಬಾಲಕಿಯರ ಮಧ್ಯದ ಅವರ ನಡುವೆ, ತಸ್ಯ ತಯೋಃ ತೇಷಾಂ ಅವರಿಬ್ಬರ ನಡುವೆ, ಮಧ್ಯೆ ಏವಂ ಸಂವಾದಃ ಪ್ರಾವರ್ತತ. ಸಂವಾದ ಸಂಭಾಷಣಂ, ಈ ರೀತಿಯ ಸಂಭಾಷಣೆ. ಸಂವಾದ ಹೇಳಿದರೆ ಸಂಲಾಪ, ಮಾತುಕತೆ. ಸಂಭಾಷಣೆ ಪ್ರಾವರ್ತತ ನಡೆಯಿತು. ಪ್ರಾವರ್ತತ ನೋಡಿ, ಇದು ಲಂಗ್ಲಕಾರ, ಆತ್ಮನೇಪದಿ ಲಂಗ್ಲಕಾರ. ವರ್ತತೆ ಪ್ರವರ್ತತೆ ಲಟ್ಲಕಾರ. ವರ್ತತೆ ವರ್ತೇತೆ ವರ್ತಂತೆ ಆತ್ಮನೇಪದಿ ಲಟ್ಲಕಾರ ವರ್ತತೆ. ಪ್ರಾವರ್ತತ ಆತ್ಮನೇಪದಿ ಲಂಗ್ಲಕಾರ. ವರ್ತತೆ ಲಟ್ಲಕಾರ, ಅವರ್ತತ ಲಂಗ್ಲಕಾರ. ಪ್ರಾ ಅಂತ ಒಂದು ಅಕ್ಷರ ಬಂದು ಸೇರ್ತದೆ ಉಪಸರ್ಗ, ಆಗ ಪ್ರಾವರ್ತತ. ಪ್ರಾವರ್ತತ ಅಂತ ಹೇಳಿದರೆ ನಡೆಯಿತು, ಉಂಟಾಯಿತು ಅಂತ ಅರ್ಥ. ಏನುಂಟಾಯಿತು, ಏನು ನಡೆಯಿತು? ಸಂವಾದ ಪ್ರಾವರ್ತತ, ಮಾತುಕತೆ ನಡೆಯಿತು, ಸಂಭಾಷಣೆ ನಡೆಯಿತು ಅಂತ ಅರ್ಥ. ನೋಡಿ, ಸಂಭಾಷಣಂ ಕಿಂ? ಸಂಭಾಷಣಂ ಏವಂ ಸಂವಾದಃ ಭವತಿ. ಕಾಳಿದಾಸಃ ಪೃಚ್ಛತಿ. ಕಾಳಿದಾಸ ಕಾ ತ್ವಂ ಬಾಲೆ ಇತಿ. ಕಾಳಿದಾಸಃ ಬಾಲಿಕಾಂ ಪ್ರತಿ ಏವಂ ಪ್ರಶ್ನಂ ಪೃಚ್ಛತಿ. ಕಿಂ? ಕಾ ತ್ವಂ ಬಾಲೆ, ಹೇ ಬಾಲೆ, ಬಾಲಾ ಬಾಲೆ ಬಾಲಾಃ, ಹೇ ಬಾಲೆ, ಎಲೈ ಬಾಲೆ, ಎಲೈ ಬಾಲಕಿಯೇ, ತ್ವಂ ಕಾ, ನೀನು ಯಾರು ಅಂತ ಪ್ರಶ್ನೆ. ಗೊತ್ತಿಲ್ಲ ಇವಳು ಯಾರಂತೇಳಿ ಕಾಳಿದಾಸನಿಗೆ, ಹಾಗಾಗಿ ಪರಿಚಯ ಮಾಡ್ಕೊಳ್ತಾನೆ. ಹೇ ಬಾಲೆ ಸಂಬೋಧನ ಅಲ್ವಾ, ಬಾಲಾ ಬಾಲೆ ಬಾಲಾಹ ಸ್ತ್ರೀಲಿಂಗ ಆಕಾರ ಅಂತ. ಹೇ ಬಾಲೆ, ತ್ವಂ ಕಾ ನೀನು, ತ್ವಂ ಕಾ ಯಾವಳು, ಪುಲ್ಲಿಂಗ ಆದರೆ ಕಹ, ಇಲ್ಲಿ ಸ್ತ್ರೀಲಿಂಗ ಹಾಗಾಗಿ ಕಾ ಪ್ರಶ್ನೆ, ತ್ವಂ ಕಾ. ತದಾ ಬಾಲಿಕಾ ಉತ್ತರಂ ದದಾತಿ, ಪ್ರತ್ಯುತ್ತರಂ ದದಾತಿ. ಕಿಮಿತಿ? ಕಾಂಚನಮಾಲಾ, ಅಹಂ ಕಾಂಚನಮಾಲಾ, ಮಮ ನಾಮ ಕಾಂಚನಮಾಲಾ ಇತಿ. ಬಾಲಿಕಾ ಕಾಳಿದಾಸಂ ಪ್ರತ್ಯುತ್ತರಂ ದದಾತಿ. ಬಾಲಿಕಾ ಹೇಳಿದ್ದು ಕಾಂಚನಮಾಲಾ. ಕಾಳಿದಾಸಃ ಪುನಃ ಪ್ರಶ್ನಂ ಕರೋತಿ. ಕಸ್ಯಾಹ ಪುತ್ರಿ, ಯಾರ ಮಗಳು? ಕಸ್ಯಾಹ ಪುತ್ರಿ. ನೋಡಿ, ಕಸ್ಯಾಹ ಸ್ತ್ರೀಲಿಂಗ ಪ್ರಶ್ನಾವಾಚಕ ಶಬ್ದ. ಕಾಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ. ಷಷ್ಠಿ ವಿಭಕ್ತಿ ಕಸ್ಯಾಹ ಕಯೋಃ ಕಾಸಾಂ, ಸಪ್ತಮಿ ಕಸ್ಯಾಂ ಕಯೋಃ ಕಾಸು. ಇಲ್ಲಿ ಷಷ್ಠಿ ವಿಭಕ್ತಿ ಕಸ್ಯಾಹ ಯಾವಳ, ಪುತ್ರಿ ತನಯ ಮಗಳು. ಯಾರ ಮಗಳು ಅಂತ ಕೇಳ್ತಾರೆ. ಕಸ್ಯಾಹ ಪುತ್ರಿ, ಪುತ್ರಃ ಪುಲ್ಲಿಂಗ, ಪುತ್ರಿ ಸ್ತ್ರೀಲಿಂಗ. ತದಾ ಬಾಲಿಕಾ ಪುನಃ ಉತ್ತರಂ ದದಾತಿ. ಅಹಂ ಕನಕಲತಾಯಾಃ ಪುತ್ರಿ. ಬಾಲಿಕಾ ಕನಕಲತಾಯಾಃ ಇತಿ ವದತಿ. ಕನಕಲತೆಯ ಪುತ್ರಿ ಅಂತೇಳಿ ನಾವು ತಿಳ್ಕೊಳ್ಬೇಕು. ನೋಡಿ, ಕಸ್ಯಾಹ ಷಷ್ಠಿ ವಿಭಕ್ತಿ, ಆಗ ಪ್ರಶ್ನೆ ಷಷ್ಠಿ ವಿಭಕ್ತಿಯಲ್ಲಿದ್ದರೆ ಉತ್ತರವೂ ಕೂಡ ಷಷ್ಠಿ ವಿಭಕ್ತಿಯಲ್ಲಿಯೇ ಇರಬೇಕು. ಕನಕಲತಾಯಾಃ ಷಷ್ಠಿ ವಿಭಕ್ತಿ, ಲತಾಯಾಃ ಲತಯೋಃ ಲತಾನಾಂ ಷಷ್ಠಿ ವಿಭಕ್ತಿ ಅಲ್ವಾ. ಕನಕಲತಾಯಾಃ ಪುತ್ರಿ, ಕನಕಲತೆಯ ಮಗಳು ನಾನು ಅಂತ ಹೇಳ್ತಾಳೆ. ಕಾಳಿದಾಸಃ ಪುನಃ ಪೃಚ್ಛತಿ, ಪ್ರಶ್ನಂ ಕರೋತಿ. ಹಸ್ತೆ ಕಿಂ ತೇ? ತೇ ಹಸ್ತೆ ಕಿಂ ಅಸ್ತಿ? ತೇ ತವ, ತೇ ಅಂತ ಹೇಳಿದರೆ ನಿನ್ನ, ಹಸ್ತೆ ಹಸ್ತೆ ಕರೆ, ನಿನ್ನ ಕೈಯಲ್ಲಿ, ಕಿಂ ಕಿಂ ದೃಶ್ಯತೆ, ಏನು ಕಾಣ್ತಾ ಇದೆ ಕೈಯಲ್ಲಿ ಏನು ಅಂತ ಹೇಳಿ ಕೇಳ್ತಾನೆ ಕಾಳಿದಾಸ. ಹಸ್ತೆ ಕಿಂ ತೇ. ಬಾಲಿಕಾ ತಾಳೀಪತ್ರಂ. ನೋಡಿ, ಕೈಯಲ್ಲಿ ತಾಳೀಪತ್ರಂ, ತಾಳೆಯ ಮರದ ಗರಿಯ ಪತ್ರ ಇದೆ, ಒಂದು ಹಾಳೆ ಇದೆ. ಹಿಂದಿನ ಕಾಲದಲ್ಲಿ ಬರೆಯುವ ಕ್ರಮ, ತಾಳೆ ಮರ ಅಂತ ಇದೆ ಅಲ್ವಾ. ತಾಳೆಯ ಮರದ ಗರಿಗೆ ಎಲ್ಲ ಕೆಲವು ಎಣ್ಣೆಯನ್ನೆಲ್ಲ ಲೇಪನ ಮಾಡಿ ಅಲ್ಲಿ ಬರೆಯುವ ಕ್ರಮ ಇತ್ತು. ಹಾಗಾಗಿ ಯಾವುದೋ ಅಕ್ಷರವನ್ನು ಬರೆಯುವಂತಹ, ಅಥವಾ ಶಾಲೆಗೆ ಹೋಗ್ತಾ ಇದ್ಲ ಏನೋ ಇರಬೇಕು, ವಿದ್ಯಾಲಯಕ್ಕೆ ಹೋಗುವವಳು, ಕಲಿಯುವವಳು, ಒಂದು ತಾಳೆ ಪತ್ರ ಇತ್ತು. ತಾಳೀಪತ್ರಂ, ಬರೆಯುವಂತಹ ಒಂದು ತಾಳಿ ಪತ್ರ ಇತ್ತು. ಕಾಳಿದಾಸ ಕಾವಾ ರೇಖಾ, ತಾಳೀಪತ್ರೆ ರೇಖಾ ದೃಶ್ಯತೆ. ಕಾವಾ ರೇಖಾ, ಅಲ್ಲಿ ರೇಖೆ ಕಾಣ್ತಾ ಇದೆ. ಕಾ ರೇಖಾ ಅಸ್ತಿ, ಅಲ್ಲಿ ಯಾವ ರೇಖೆ ಇದೆ, ಏನು ಬರೆದಿದೆ ಅದರಲ್ಲಿ ಅಂತ ಕೇಳ್ತಾನೆ ಕಾಳಿದಾಸ. ಕಾವಾ ರೇಖಾ, ವಾ ಇಲ್ಲಿ ಏನೋ ವಿಶೇಷ ಅರ್ಥ ಇಲ್ಲ ಅಲ್ಲಿ. ಕಾವಾ ರೇಖಾ, ಏನು ರೇಖೆ, ಲೈನ್ ಏನು ಅಲ್ಲಿ? ಬಾಲಿಕಾ ವದತಿ, ಶಾಲೆಯಲ್ಲಿ ಕಲಿಸಿಕೊಟ್ಟ ಪಾಠ. ಕಾಖ ಗಾಘ,
4 ಅಕ್ಷರಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅದನ್ನು ಮನೆಗೆ ಹೋಗಿ ಬರಿಬೇಕೋ ಅಂತ, ಅಥವಾ ಶಾಲೆಗೆ ಹೋಗಿ ಅದನ್ನು ತೋರಿಸಬೇಕೋ ಏನೋ. ಕಾಕ ಘಾಗ ತಾಲಿ ಪತ್ರೆ ರೇಖಾ ಅಸ್ತಿ ಕಾಕ ಗಾಘ ಇತಿ ರೇಖಾ ಅಸ್ತಿ. ಕಾಕ ಘಾಗ ಎಂಬ ಬರೆದಿರುವ ರೇಖೆ ಇದೆ ಅಂತ ಹೇಳಿ ಬಾಲಕಿ ಉತ್ತರ ಕೊಡ್ತಾಳೆ. ತತಃ ಕಾಳಿದಾಸ ಭೋಜಸ್ಯ ಆಸ್ಥಾನಂ, ಅವಳ ಸಂಭಾಷಣೆಯನ್ನೇ ಇಟ್ಟುಕೊಂಡು ಕಾಳಿದಾಸ ಶ್ಲೋಕ ರಚನೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿಕೊಂಡು ತತಃ ಅನಂತರಂ ಕಾಳಿದಾಸ ಭೋಜಸ್ಯ ಆಸ್ಥಾನಂ ಆಗತ್ಯ, ಕಾಳಿದಾಸ ಭೋಜರಾಜಸ್ಯ ಆಸ್ಥಾನಂ ಪ್ರತಿ ಆಗತ್ಯ ಬಂದು ಸಮಸ್ಯಾಂ ಅಪೂರಯತ್. ಸಮಸ್ಯಾಂ ಭೋಜೇನ ದತ್ತೇನ ಸಮಸ್ಯಾ ಅಪೂರಯತ್, ಭೋಜನಿಂದ ಕೊಡಲ್ಪಟ್ಟ ಆ ಸಮಸ್ಯೆಯು ಪೂರೈಸಿದನು. ಸಮಸ್ಯಾಂ ಅಪೂರಯತ್ ಪೂರೈಸಿದನು. ಪೂರಯತಿ ಲಟ್ಲಕಾರ, ಅಪೂರಯತ್ ಲಂಗ್ಲಕಾರ, ಪೂರೈಸಿದನು ಸಮಸ್ಯೆಯನ್ನು ನಿವಾರಿಸಿದನು. ಏನು ಅಲ್ಲಿ ನಡೆದ ಸಂಭಾಷಣೆಯನ್ನೇ ಒಂದು ಶ್ಲೋಕ ಮಾಡಿ ಬಿಡ್ತಾನೆ. ಏವಂ ಅಸ್ತಿ ಕಾತ್ವಂ ಬಾಲೆ ಕಾಂಚನಮಾಲಾ ಕಸ್ಯಾಹ ಪುತ್ರಿ ಕನಕಲತಾಯಾಹ ಹಸ್ತೆ ಕಿಂ ತೇ ತಾಲೀಪತ್ರಂ ಕಾವಾರೇಖಾ ಖಾಖ ಘಾಘ. ಕಾತ್ವಂಬಾಲೆ, ಇಲ್ಲಿ ಎಡಬದಿಯಲ್ಲಿ ಇರುವುದೆಲ್ಲ ಕಾಳಿದಾಸನ ಪ್ರಶ್ನೆ, ಬಲಬದಿಯಲ್ಲಿರುವಂಥದ್ದೆಲ್ಲ ಬಾಲಕಿಯ ಉತ್ತರ. ಅದನ್ನೇ ಸೇರಿಸಿಕೊಂಡು ಒಂದು ಶ್ಲೋಕ ರಚಿಸಿಬಿಡ್ತಾನೆ. ಅರ್ಥ ಉಂಟು, ಸುಂದರವಾಗಿದೆ, ಸೊಗಸಾಗಿದೆ. ಕವಿ ಹೇಳಿದಂತಹ ಭೋಜರಾಜ ಕೊಟ್ಟಂತಹ ಸಮಸ್ಯೆ ಕಾಕ ಗ ಘ ಎನ್ನುವ ಸಾಲುಗಳು ಕವಿತೆಯಲ್ಲಿರಬೇಕು. ಹಾಗಾಗಿ ಉತ್ತರವೂ ಇದೆ. ಸಾಲಲ್ಲಿ ಈ ರೀತಿ ಸಮಸ್ಯೆಯನ್ನು ಪೂರೈಸ್ತಾನೆ. ಕಾತ್ವಂಬಾಲೆ, ಬಾಲೆ ನೀನು ಯಾರು? ಕಾಂಚನ ಮಾಲಾ. ಕಸ್ಯಾಹ ಪುತ್ರಿ ಯಾರು ನೀನು? ಕನಕಲತಾಯಾಹ ಪುತ್ರಿ. ಹಸ್ತೆ ಕಿಂತೆ ತಾಲಿಪತ್ರಂ, ಕೈಯಲ್ಲಿ ತಾಳಿಪತ್ರ ಇದೆ. ಕಾವಾರೇಖ, ಅಲ್ಲಿರುವ ರೇಖೆ ಏನು? ಕಾಕ ಗಾಘ ಅಂತ ಹೇಳಿ ಶ್ಲೋಕಂ ಏವಂ ಕಾಳಿದಾಸ ಅಪೂರಯತ್. ಏತಂ ಶ್ಲೋಕಂ ಶ್ರುತ್ವ, ಯಾರೂ ಊಹಿಸಲಾಗದೇ ಇರುವಂತಹ ಈ ಉತ್ತರವನ್ನು ಕೇಳಿ ಏತಂ ಶ್ಲೋಕಂ ಶ್ರುತ್ವ ಸರ್ವೇ ಆಶ್ಚರ್ಯಯುತಾಃ ಅಭವನ್. ಏವಂ ಪ್ರಕಾರೇಣ ಅಪಿ ಶ್ಲೋಕಂ ರಚಯಿತುಂ ಶಕ್ಯತೆ ಇತಿ ಸರ್ವೇ ಆಶ್ಚರ್ಯಯುಕ್ತಾಃ. ಎಲ್ಲರೂ ಕಾಳಿದಾಸನ ಬುದ್ಧಿವಂತಿಕೆಯನ್ನು, ಚತುರತೆಯನ್ನು ಕಂಡು ಶುತ್ವ, ಶ್ಲೋಕಂ ಶುತ್ವ ನಾಮ ಕೇಳಿ, ಶೃಣೋತಿ ಕೇಳುತ್ತಾನೆ, ಶೃಣೋತಿ ಕೇಳುತ್ತಾನೆ, ಶುತ್ವ ಕೇಳಿ, ತ್ವಾಂತ ಭೂತಕೃದಂತ ರೂಪ. ಸರ್ವೇ ಸರ್ವೇ ಕವಯಃ ಪಂಡಿತಾಃ ಆಶ್ಚರ್ಯಯುಕ್ತಾಃ ಅಭವನ್. ಆಶ್ಚರ್ಯಯುಕ್ತಾಃ, ಯುಕ್ತ ಅಂತ ಹೇಳಿದರೆ ಸಹಿತ, ಕೂಡಿರುವಂಥದ್ದು. ಯಾವುದರಿಂದ ಕೂಡ್ತಾರೆ? ಆಶ್ಚರ್ಯಯುಕ್ತಾಃ, ಆಶ್ಚರ್ಯಯುಕ್ತರಾಗ್ತಾರೆ, ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅಭವನ್ ಆದರೂ, ಅಭವತ್ ಅಭವತಾಂ ಅಭವನ್, ಆಶ್ಚರ್ಯಯುಕ್ತಾಃ ಅಭವನ್, ಆಶ್ಚರ್ಯಕ್ಕೊಳಪಟ್ಟರು. ಯಥಾ ಪೂರ್ವಂ ಕವಿ ಕುಲಗುರುಃ ಇತಿ ಕಾಳಿದಾಸಸ್ಯ ಪ್ರಶಂಸಾಂ ಅಕರೋತ್. ಸರ್ವೇ ಕವಯಃ ಪಂಡಿತಾಃ ಯಥಾಪೂರ್ವಂ, ಹೇಗೆ ಹಿಂದೆಲ್ಲ ಕಾಳಿದಾಸನನ್ನು ಹೊಗಳ್ತಾ ಇದ್ದರು ಬಿರುದಾವಳಿಗಳಿಂದ, ಹಾಗೆ ಈ ಸಂದರ್ಭದಲ್ಲಿಯೂ ಕೂಡ ಯಥಾಪೂರ್ವಂ, ಯಥಾ ಅಂತ ಹೇಳಿದರೆ ಹೇಗೆ, ಪೂರ್ವಂ ಮೊದಲು, ಕವಿಕುಲಗುರು ಇತಿ ಘೋಷಣೆಯನ್ನು ಕೂಗ್ತಾ ಇದ್ದು, ಕವಿಕುಲಗುರುವಿಗೆ ಜಯವಾಗಲಿ ಅಂತ ಹೇಳಿ. ಹಾಗೆ ಕವಿಕುಲಗುರು ಇತಿ ಕಾಳಿದಾಸಸ್ಯ ಪ್ರಶಂಸಾಂ, ಕಾಳಿದಾಸಸ್ಯ ಕೃತೆ ಪ್ರಶಂಸಾಂ ಹೊಗಳುವಿಕೆ, ಪ್ರಶಂಸೆ ಪ್ರಶಂಸಾಹ, ಪ್ರಶಂಸಾಂ ಆಕಾರ ಅಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ, ಕವಿಕುಲಗುರು ಅಂತ ಹೇಳಿ ಪ್ರಶಂಸೆಯನ್ನು ಅಕರೋತ್ ಮಾಡಿದನು ರಾಜ. ಅನಂತರಂ ರಾಜ ಪಾರಿತೋಷಕಂ ಚ ಪ್ರಾಯಚ್ಚತ್, ಅನಂತರಂ ಪಾರಿತೋಷಿಕಂ ಬಹುಮಾನಂ ಚ ಪ್ರಾಯಚ್ಚತ್, ಅಯಚ್ಚತ್, ಪ್ಲಸ್ ಅಯಚ್ಚತ್, ಪ್ರಾಯಚ್ಚತ್ ಸವರ್ಣ ದೀರ್ಘ, ಅಯಚ್ಚತ್ ಹೇಳಿದರೆ ಕೊಟ್ಟನು, ಬಹುಮಾನವನ್ನು ಕೂಡ ಕೊಟ್ಟು ಕಾಳಿದಾಸನನ್ನು ಸನ್ಮಾನ ಮಾಡ್ತಾನೆ ಕವಿ ಭೋಜರಾಜ. ಇದು ಕಾಳಿದಾಸನ ಜೀವನದಲ್ಲಿ ಬರುವಂಥ ಒಂದೆರಡು ಘಟನೆಗಳು, ಸ್ವಾರಸ್ಯಕರವಾದ 2 ಘಟನೆಗಳು ನಿಮಗೆ ಈ ವರ್ಷ ಅಭ್ಯಾಸಕ್ಕೆ. ಅರ್ಥ ಆಯ್ತಲ್ವ? ಸುಲಭ ಇತ್ತಲ್ವ? ಕೊನೆಗೆ ಸ್ವಲ್ಪ ವ್ಯಾಕರಣ ಭಾಗ ಇದೆ ನೋಡಿ. ಶುತ್ವ ನಾಮ ಆಕರ್ಣ್ಯ, ಶುತ್ವ ಹೇಳಿದರೆ ಕೇಳಿ, ಶೃಣೋತಿ ಕೇಳುತ್ತಾನೆ, ಶುತ್ವ ಕೇಳಿ, ಆಕರ್ಣ್ಯ ಅಂತ ಕರಿತೇವೆ. ಅಯಚ್ಛತ್ ಇದು ಲಂಗ್ಲಕಾರ, ಲಟ್ಟಕಾರ ಗೊತ್ತಿರಬೇಕು. ಯಚ್ಛತಿ ಕೊಡುತ್ತಾನೆ, ಮಾತಾ ಪುತ್ರಾಯ ಕ್ಷೀರಂ ಯಚ್ಛತಿ ಕೊಡುತ್ತಾಳೆ. ಅಯಚ್ಛತ್ ಕೊಟ್ಟನು ಅಥವಾ ಕೊಟ್ಟಳು ಸ್ತ್ರೀಲಿಂಗ. ಅಯಚ್ಛತ್ ಏಕವಚನ, ಅಯಚ್ಛತಾಂ ದ್ವಿವಚನ, ಅಯಚ್ಛತ್ ಅಯಚ್ಛತಾಂ, ಅಯಚ್ಛನ್ ಲಂಗ್ಲಕಾರ ಬಹುವಚನ, ಕೊಟ್ಟರು. ಪಾರಿತೋಷಿಕಂ ನಾಮ ಬಹುಮಾನಂ. ಆಹೂಯ ಕವೀನ್ ಆಹೂಯ, ಕವಿಗಳನ್ನು ಕರೆದು, ಆಹೂಯ ಕರೆದು ಅಂತ ಅರ್ಥ. ಆಹ್ವಯತಿ ಅಂತ ಹೇಳಿದರೆ ಕರೆಯುತ್ತಾನೆ, ಆಹೂಯ ಕರೆದು. ರಚಯತು
ಅಂತ ಹೇಳಿದರೆ ರಚಿಸಲಿ. ಲೋಟ್ಲಕಾರ, ಲಟ್ಲಕಾರ, ಲಂಗ್ಲಕಾರ, ಲೋಟ್ಲಕಾರ, ಲೃಟ್ಲಕಾರ 10 ಲಕಾರಗಳಿವೆ. ಅದರಲ್ಲಿ ಲೋಟ್ಲಕಾರವನ್ನು ನಾವು ರಿಕ್ವೆಸ್ಟ್ ಮಾಡುವಾಗ, ಆಜ್ಞೆ ಮಾಡುವಾಗ ಉಪಯೋಗ ಮಾಡ್ತೇವೆ. ಆಜ್ಞಾ ನಿಮಂತ್ರಣಾದ ಅರ್ಥೇಶು ಲೋಟ್ಲಕಾರ. ರಚಯತು ಅಂತ ಹೇಳಿದರೆ ರಚಿಸಿರಿ, ರಚಿಸಲಿ ಅಂತ. ರಚಯತು ಪ್ರಥಮ ಪುರುಷ ಏಕವಚನ ಹೀಗೆ ನೋಡಿ, ರಚಯತು. ದ್ವಿವಚನ ರಚಯತಾಂ ರಚಯಂತು, ಅಥವಾ ಪಠತು ಪಠತಾಂ ಪಠಂತು, ಗಚ್ಚತು ಗಚ್ಚತಾಂ ಗಚ್ಚಂತು, ಲಿಖತು ಲಿಖತಾಂ ಲಿಖಂತು. ಲೋಟ್ಲಕಾರ ಪ್ರಥಮ ಪುರುಷ ಹೀಗೆ. ಪೂರಯಿತುಂ ಅಂತ ಹೇಳಿದರೆ ಪೂರೈಸಲು. ಪೂರಯತಿ ಪೂರೈಸುತ್ತಾನೆ, ಪೂರಯಿತುಂ ಪೂರೈಸಲು. ತುಮುನ್ ಅಂತ ಒಂದು ಪ್ರತ್ಯಯ ಬರ್ತದೆ. ಪಠತಿ ಓದುತ್ತಾನೆ, ಪಠಿತುಂ ಓದಲು. ಗಚ್ಚತಿ ಹೋಗುತ್ತಾನೆ, ಗಂತುಂ ಹೋಗಲು. ಈ ರೀತಿ. ಅಕರೋತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಅಕರೋತ್, ದ್ವಿವಚನ ಅಕುರುತಾಂ, ಬಹುವಚನ ಅಕುರುವನ್. ಕರೋತಿ ಲಟ್ಲಕಾರ ಮಾಡುತ್ತಾನೆ, ಅಕರೋತ್ ಮಾಡಿದನು. ಅಕರೋತ್ ಅಕುರುತಾಂ ಅಕುರುವನ್, ಕಲಿಬೇಕಿದನ್ನೆಲ್ಲ. ಅಪಶ್ಯತ್ ನೋಡಿದನು. ಪಶ್ಯತಿ ಲಟ್ಲಕಾರ ನೋಡುತ್ತಾನೆ, ಪಶ್ಯತಿ ಪ್ರೆಸೆಂಟ್ ಟೆನ್ಸ್. ಅದರ ಲಂಗ್ಲಕಾರ ಪಾಸ್ಟ್ ಟೆನ್ಸ್. ಅಪಶ್ಯತ್ ಅಪಶ್ಯತಾಂ ಅಪಶ್ಯನ್ ಪ್ರಥಮ ಪುರುಷ ಏಕವಚನ ದ್ವಿವಚನ ಬಹುವಚನ. ಅಪಶ್ಯತ್ ನೋಡಿದನು, ಅಪಶ್ಯತಾಂ ಇಬ್ಬರು ನೋಡಿದರು, ಅಪಶ್ಯನ್ ನೋಡಿದರು ಬಹುವಚನ. ಆಗತ್ಯ ಬಂದು, ಆಗಚ್ಚತಿ ಬರುತ್ತಾನೆ, ಅಗತ್ಯ ಬಂದು, ಆಗಚ್ಚತಿ ಬರುತ್ತಾನೆ. ಪ್ರಾಯಚ್ಚತ್ ಕೊಟ್ಟನು ಲಂಗ್ಲಕಾರ ಇದು. ಪ್ರಾ ಪ್ಲಸ್ ಅಯಚ್ಚತ್, ಪ್ರಾ ಅಂತ ಹೇಳಿ ಒಂದು ಉಪಸರ್ಗ ಪದ ಸೇರಿಸಿ ಯಚ್ಚತಿ ಕೊಡುತ್ತಾನೆ, ಅಯಚ್ಚತ್ ಕೊಟ್ಟನು ಅಂತ ಹೇಳಿ ಪ್ರಾಯಚ್ಚತ್ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಇದಿಷ್ಟು ಕಾಳಿದಾಸನ ಕುರಿತಾದಂತಹ ಪಾಠ. ಚೆನ್ನಾಗಿ ಅಭ್ಯಾಸ ಮಾಡಿ. ಶುಭಮಸ್ತು. ಧನ್ಯವಾದ.